ಮೊದಲಿಗೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಅಂದ್ರೆ ಕಳೆದ 20ನೇ ತಾರೀಕಿನಿಂದ ಶುರುವಾಗಿರತಕ್ಕಂತಹ ಮಳೆ ಒಂದು 5-6 ದಿನ ಆಯಿತು ಮಳೆ ಸುರಿದು ಮಳೆಯ ಅವಾಂತರಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಮುಂಗಾರು ಪೂರ್ವ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಮೊನ್ನೆ ಅಷ್ಟೇ ಗ್ರೇಟರ್ ಬೆಂಗಳೂರು ತತ್ತರಿಸಿ ಹೋಗಿತ್ತು. ಅದಾದ ನಂತರ ಕ್ಯಾಪಿಟಲ್ ಸಿಟಿ ಡೆಲ್ಲಿನಲ್ಲೂ ಕೂಡ ನಿನ್ನೆ ಅಷ್ಟೇ ಮಳೆ ಸುರಿದಿತ್ತು. ಆದರೆ ಈಗ ಮಾಯಾನಗರಿ ವಾಣಿಜ್ಯ ನಗರಿ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂತಹ ನಗರ, ಅತಿ ಹೆಚ್ಚು ಟ್ಯಾಕ್ಸ್ ಪೇ ಅಂದರೆ GST ಹೆಚ್ಚು ಪೇ ಮಾಡುವಂತಹ ರಾಜ್ಯ ಮಹಾರಾಷ್ಟ್ರವೂ ಕೂಡ ತತ್ತರಿಸಿ ಹೋಗಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಆಗಿರುವಂತಹ ಒಂದೊಂದು ಘಟನೆಗಳನ್ನು ನೋಡ್ತಾ ಇದ್ದರೆ, ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಅವಾಂತರಗಳನ್ನು ನೋಡ್ತಾ ಇದ್ದರೆ ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲೇನು ಗ್ರೇಟರ್ ಬೆಂಗಳೂರಿಗೆ ಏನು ಕ್ವಶನ್ ಮಾಡ್ತಾ ಇದ್ರಲ್ಲ ವಿರೋಧ ಪಕ್ಷದವರು, ಅದೇ ತೆರನಾಗಿ ಮಹಾರಾಷ್ಟ್ರದ ಮುಂಬೈ ಪುಣೆಯಲ್ಲಿ ಆಗಿರುವಂತಹ ಅವಾಂತರಗಳನ್ನು ನೋಡಿದ್ರೆ ಮಹಾರಾಷ್ಟ್ರ ಮುಂಬೈ ಮಹಾನಗರ ಪಾಲಿಕೆಗೆ ಕಣ್ಣು ಮುಚ್ಚಿ ಕೂತ್ಕೊಂಡಿತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡುವುದು ಸಹಜ. ಇಲ್ಲ ಕರಾವಳಿಗಿದೆ, ಸಮುದ್ರದಲ್ಲಿ ಇದೆ, ಅದಕ್ಕೋಸ್ಕರ ಏನೋ ಅವಾಂತರಗಳಾಗಿರಬಹುದು, ಏನಿದೇನು ಹೊಸತೇನಲ್ಲ, ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂತಂದರೆ ಮುಂಗಾರು ಮಳೆ ಶುರುವಾದರೆ ಸಾಕು ಮುಂಬೈ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡು ಬಿಡುತ್ತೆ. ಅತಿ ಹೆಚ್ಚು ಮುಳುಗಡೆಯಾಗುವಂತಹ ಪ್ರದೇಶಗಳ ಪೈಕಿ ವಿಶ್ವದ ಅತಿ ಹೆಚ್ಚು ಮುಳುಗಡೆಯಾಗುವಂತಹ ಪ್ರದೇಶಗಳ ಮತ್ತು ನಗರಗಳ ಪಟ್ಟಿಯಲ್ಲಿ ಮುಂಬೈ ಕೂಡ ಒಂದಿದೆ. ಇಷ್ಟೆಲ್ಲ ಕುಖ್ಯಾತಿಯನ್ನು ಪಡೆದುಕೊಂಡರೂ ಕೂಡ ಅಲ್ಲಿನ ಸರ್ಕಾರಗಳು ಏನು ಮಾಡೋದಕ್ಕಾಗ್ತಾಗಿಲ್ಲ. ಕಾರಣ ಮುಂಬೈ ಅಷ್ಟು ಹೆಮ್ಮರವಾಗಿ ಬೆಳೀತಾಗಿದೆ. ಅದನ್ನು ಒಪ್ಕೊಳ್ತಾರೆ ವಿಪಕ್ಷದವರು. ಆದರೆ ಬೆಂಗಳೂರು, ಗ್ರೇಟರ್ ಬೆಂಗಳೂರನ್ನು ಅಥವಾ ಇಲ್ಲಿನ ಉದ್ಯಮಿಗಳು ಗ್ರೇಟರ್ ಬೆಂಗಳೂರನ್ನು ತರಾಟೆಗೆ ತೆಗೆದುಕೊಳ್ಳೋದು, ಬಾಯಿಗೆ ಬಂದಾಗ ಮಾತಾಡೋದು ಮಾಡ್ತಾರೆ. ಆ್ಯಸ್ ಕಂಪೇರ್ ಟು ಮುಂಬೈ ಮತ್ತು ಬೆಂಗಳೂರು ಇಸ್ ಬೆಟರ್. ಇಂತಹ ದೊಡ್ಡ ಅವಾಂತರಗಳೇನಾಗಿಲ್ಲ. ನಿನ್ನೆ ಅಷ್ಟೇ ಸುರಿದಂತಹ ದಾಖಲೆಯ ಮಳೆಗೆ ಮುಂಬೈ ಮಹಾನಗರಿ ತತ್ತರಿಸಿ ಹೋಗಿದೆ. ಬೆಂಗಳೂರು ದಿಲ್ಲಿ ಬಳಿಕ ಈಗ ಮುಂಬೈ ಮುಳುಗಡೆಯಾಗಿದೆ. ಮೇ ತಿಂಗಳಲ್ಲಿ 107 ವರ್ಷಗಳ ದಾಖಲೆಯ ಮಳೆ ಸುರಿಯುವುದರ ಮೂಲಕ ಸೋಮವಾರ ಮುಂಬೈ ಮಹಾನಗರಿ ಜಲಾವೃತಗೊಂಡಿತ್ತು. ಜೊತೆಗೆ ಮಹಾನಗರಿ ಜಲಾವೃತಗೊಂಡಿದೆ. ಬೆಂಗಳೂರು, ದೆಹಲಿ ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಮಳೆ ಸುರಿತಾಗಿದೆ. ಹೀಗಾಗಿ ಅಲ್ಲಿನ ಆಡಳಿತ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ವರಳಿ ಮುಂಬೈ ಅಂತ ಒಂದು ಬರುತ್ತೆ, ವರಳಿ 3ನೇ ಲೈನ್ ಸ್ಟೇಷನಲ್ಲಿ ಬರೀ ಒಂದು ವಾರದ ಹಿಂದಷ್ಟೇ ಈ ಒಂದು ಸ್ಟೇಷನನ್ನು ಓಪನಿಂಗ್ ಮಾಡಲಾಗಿತ್ತು, ಉದ್ಘಾಟನೆ ಮಾಡಲಾಗಿತ್ತು. ಉದ್ಘಾಟನೆ ಮಾಡಿದಂತಹ ಮೆಟ್ರೋ ಸ್ಟೇಷನ್ನ ಪರಿಸ್ಥಿತಿ ಈಗ ಏನಾಗಿದೆ ಅಂತ ನೋಡಿ. ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಹೋದಂತಹ ಪತ್ರಕರ್ತರನ್ನು ಅಲ್ಲಿನ ಈ ಸೆಕ್ಯೂರಿಟಿಗಳು ಹೊರಗಡೆ ಕಳಿಸ್ತಾರೆ. ಅಂದರೆ ಎಷ್ಟು ಮುಚ್ಚಿಟ್ಕೊಳ್ತಾರಂತ ಮಹಾರಾಷ್ಟ್ರದಲ್ಲಿರುವಂತಹ ಸರ್ಕಾರ. ಈ ಥರ ರೆಕಾರ್ಡೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆದರೆ ಏನು ಮಾಡ್ತೀರಾ, ಪತ್ರಕರ್ತರನ್ನು ನೀವು ಅಥವಾ ಮಾಧ್ಯಮದವರನ್ನು ನೀವು ಹೊರಗಡೆ ಕಳಿಸಿದ್ರೆ ಜನಸಾಮಾನ್ಯ ಬಿಡಬೇಕಲ್ಲ. ಜನಸಾಮಾನ್ಯರ ಫೋನಲ್ಲಿ ರೆಕಾರ್ಡ್ ಆದಂತಹ ಈ ದೃಶ್ಯಗಳು ಮುಂಬೈನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಬರೀ ಒಂದು ವಾರದ ಹಿಂದೆ ಅಷ್ಟೇ ಈ ಒಂದು ಹೊಸ ಮೆಟ್ರೋ ನಿಲ್ದಾಣ ಉದ್ಘಾಟನೆಯಾಗಿತ್ತು. ಉದ್ಘಾಟನೆಯಾದ ಒಂದೇ ಒಂದು ವಾರದಲ್ಲಿ ಪರಿಸ್ಥಿತಿ ಅಯೋಮಯವಾಗಿ ಹೋಗ್ಬಿಟ್ಟಿದೆ. ಸೋರುತ್ತಾ ಇದೆ ಮೆಟ್ರೋ ನಿಲ್ದಾಣದ ಮಾಳಿಗೆ, ಜಲಾವೃತವಾಗಿದೆ ಎಲ್ಲವೂ. ಸೊ ಇದ್ರ ವಿರುದ್ಧ ಈಗ ಜನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಪ್ರಕೃತಿ ವಿಕೋಪ ಏನು ಮಾಡೋಕ್ಕಾಗಲ್ಲ, ಆದರೆ ಮನುಷ್ಯನ ತಪ್ಪು ಕೂಡ ಇರುತ್ತೆ. ಅದರ ಬಗ್ಗೆಯೂ ಕೂಡ ಒಂಚೂರು ಕಾಳಜಿ ವಹಿಸಬೇಕಲ್ಲ ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಆಡಳಿತ. ಅಫ್ಕೋರ್ಸ್ ಈಗ ಏನಾಗುತ್ತೆ ಅಂತಂದರೆ ಒಂದು ಮಿತಿ ಮೀರಿ ಈಗ ಮಳೆ ಸುರಿದಿದೆಯಪ್ಪ. 107 ವರ್ಷಗಳ ನಂತರ ಮಳೆ ಸುರಿದಿದೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಜನನೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಆಡಳಿತವೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ.